ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಿಗ್ ಬ್ರೇಕಿಂಗ್. ಅಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ಕೇಶವ್ ಅವರು ಕೊಟ್ಟಿರ್ತಕ್ಕಂಥ ಮತ್ತೊಂದು ಮಹತ್ವದ ಮಾಹಿತಿ. ಈ ಮುಸುಕುಧಾರಿ ವ್ಯಕ್ತಿ ಯಾರು ಅಂತ ತನಗೆ ಗೊತ್ತಿದೆ. ವಿಠ್ಠಲಗೌಡ ಅನ್ನುವರ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ಮತ್ತೋರ್ವ ವ್ಯಕ್ತಿ ವಿಠ್ಠಲಗೌಡ ಎಂಬುವವರ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಠ್ಠಲಗೌಡ ಅವರು ಈ ಮತ್ತೊಂದು ವ್ಯಕ್ತಿಗೆ ಏನು ಹೊಡೆದಿದ್ರು ಅನ್ನುವಂಥದ್ದನ್ನ ಈ ಕೇಶವ್ ಅವರು ಹೇಳಿದ್ದಾರೆ. ಸ್ಥಳೀಯ ವ್ಯಕ್ತಿ, ಇಲ್ಲಿನ ಕೇಶವ್ ಅಂತ ಇಲ್ಲಿನ ಸ್ಥಳೀಯರು ಅವರು ಹೇಳಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಅವರು. ವಿಠ್ಠಲಗೌಡನ ಹೋಟೆಲ್ನಲ್ಲಿ ಇದೇ ಮುಸುಕುಧಾರಿ ಕೆಲಸ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಒಂದು ಭಯಾನಕ ಘಟನೆ ನಡೆದಿತ್ತು. ಅದನ್ನ ಕೂಡ ಹೇಳ್ತಾರೆ ಅವರು. ಏನದು ಘಟನೆ ನೋಡಿ. ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಎರಡೂ ಚರ್ಚೆಗಳನ್ನ ಕಳೆದ ಅನೇಕ ದಿನಗಳಿಂದ ರಿಪಬ್ಲಿಕ್ ಟಿವಿ ವರದಿ ಮಾಡ್ಕೊಂಡು ಬಂದಿರುವಂತದ್ದು. ಮುಸುಕುದಾರಿಯ ಪರವೂ ಇಡೀ ದೇಶದ ಜನ ಆಗಿರ್ಬೋದು, ರಾಜ್ಯದ ಜನ ಧ್ವನಿ ಎತ್ತುತ್ತಾ ಇದ್ರೆ ಆತನ ಹಿನ್ನೆಲೆ ಬಗ್ಗೆನೂ ಒಂದಿಷ್ಟು ವಿರೋಧಗಳು, ಮತ್ತೊಂದು ರೀತಿಯ ಆಯಾಮಗಳಿಂದ ಮಾತುಗಳು ಕೂಡ ಕೇಳಿಬರ್ತಿದೆ. ಕೇಶವ ಅನ್ನೋರ್ ಜೊತೆಲಿದ್ದೀನಿ, ಧರ್ಮಸ್ಥಳದ ನಿವಾಸಿ. ಸರ್, ಈಗ ಆ ಮುಸುಕುದಾರಿಯ ಬಗ್ಗೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ನೀವು ಒಂದಿಷ್ಟು ಅಂಶಗಳನ್ನ ಹೇಳ್ತಾ ಇದ್ರಿ, ಹೇಳಿ ಸರ್. ಸರ್, ಆ ಮುಸುಕುದಾರಿ, ನಾನು ಕೊಳ್ಳೆಗೊಳದವನು. ಒಂದು ವೇಳೆ ನಾನು ಯೋಚನೆ ಮಾಡಿದ ಆ ಮುಸುಕುದಾರಿ ಆಗಿದ್ರೆ ಅವನಿಗೆ ನೀರಲ್ಲಿ 1 ಗಂಟೆ ಕೂತ್ಕೊಳ್ಳುವಂತ ಕೆಪಾಸಿಟಿ ಇರೋವನು. ನಿಮ್ಮ ಚಾನೆಲ್ ಅಲ್ಲಿ ಕೆಲವರು ಬೇರೆ ಬೇರೆ ಚಾನೆಲ್ ಅಲ್ಲಿ ಹೇಳ್ತಾರೆ ಅವನು 4 ಹೆಣವನ್ನು ಎತ್ಕೊಂಡು ಹೋಗುವವನಂತ ಕೆಪಾಸಿಟಿ ಅವನಿಗೆ ಅಂತ. ಅದೇ ಇವನು ನೀರೊಳಗೇನು 1 ಗಂಟೆ ನಿಂತ್ಕೊಳ್ಳುವಂತ ಕೆಪಾಸಿಟಿ ಇದೆ. ಕೆಲವು ಭಕ್ತರದ್ದು ಒಳಗೆ ನೀರೊಳಗೆ ಇದ್ದು ಭಕ್ತರು ಸಾಯುವಾಗ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಸಾಯ್ತಾರೆ, ಕೆಲವರು ನೀರಲ್ಲಿ ಬಿದ್ದು, ಕೆಲವರು ಸುಸೈಡ್ ಮಾಡ್ಬೇಕಂತ ಸಾಯ್ತಾರೆ. ಆದ್ರೆ ಒಳಗೆ ಅವನು ಕೈಯಲ್ಲಿರುವ ಉಂಗುರವನ್ನೆಲ್ಲ ತೆಗೆದು, ಚಿನ್ನ ಎಲ್ಲ ತೆಗೆದು ಚಡ್ಡಿ ಒಳಗೆ ಹಾಕೊಂಡು ಅವನನ್ನು ಕರೆಕ್ಟ್, ನಾನು ಯೋಚನೆ ಮಾಡಿದ ವ್ಯಕ್ತಿ ಅವನೇ ಆಗಿದ್ರೆ ಅವನನ್ನು ವಿಚಾರಣೆ ಮಾಡಿದ್ರೆ ಉಜಿರೆಯಲ್ಲಿ ಯಾವೆಲ್ಲ ಜ್ಯುವೆಲರ್ಸ್ಗೆಲ್ಲ ಕೊಟ್ಟಿದ್ದಾನೆ ಅಂತ ಕರೆಕ್ಟ್ 100% ಗೊತ್ತಾಗಿರುತ್ತೆ. ಕೇಶವ್ ಸರ್, ನೀವು ಆರೋಪ ಮಾತ್ರ ಮಾಡ್ತಿರ್ಬೋದು ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ಈ ಸದ್ಯದ ಮಟ್ಟಿಗೆ ಆತನಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿರಬಹುದು. ಆ ಕಾರಣದಿಂದ ನೀವು ಒಂದು ಆರೋಪ ಆಪಾದನೆ ಮಾಡ್ತಿದ್ದೀರಲ್ವಾ ಸರ್? ಆ ಮುಸುಕುದಾರಿ ಅಂತ ನಾನು ಹೇಳ್ತಿರೋದು, ನಾನು ಯೋಚನೆ ಮಾಡಿದ ವ್ಯಕ್ತಿ ಅಂತ ಹೇಳ್ತಿರೋದಲ್ವಾ. ಆ ಮುಸುಕುದಾರಿ ಅಂತ ನಾನು 100% ಅವನೇ ಆ ಮುಸುಕುದಾರಿ ನಾನು ಹೇಳಿದ ವ್ಯಕ್ತಿ ಅಂತ ಹೇಳೋದಿಲ್ಲ, ನಾನು ಹೇಳಿದ ವ್ಯಕ್ತಿ. ಹುಡುಗಿಯ ಈಗ ಒಂದು ಹುಡುಗಿ ವಿಚಾರ ಎಲ್ಲ ಬರ್ತಾ ಇರುತ್ತಲ್ಲ, ಆ ಹುಡುಗಿಯ ತಾಯಿ ಹತ್ರನೇ ಈ ನಾನು ಯೋಚನೆ ಮಾಡಿದ ಹುಡುಗ ಅಲ್ಲಿ ಒಂದು ಹೆಣ ಊರ್ಲಿಕ್ಕುಂಟು, ಅದನ್ನು ಬನ್ನಿ ನೀವು ಬರ್ತೀರಂತ ಒಂದು ಹೆಂಗ್ಸನ್ನು ಕರೆದಿದ್ದೇನಂತೆ. ಅದು ಈ ಎಲ್ಲ ಚಾನೆಲ್ ಅಲ್ಲಿ ಅವರ ಹೆಂಗ್ಸ್ ಮಾತಾಡಿದೆಲ್ಲ ಬರ್ತಾ ಇದೆ, ಕ್ಲಿಪ್ ಎಲ್ಲ. ಏನ್ ಘಟನೆ ಅದು? ಅದು ಏನೋ ಮರ್ಡರ್ ಆಗಿದೆ. ಆ ಹುಡುಗನ ಮರ್ಡರ್ ಆಗಿದೆ. ಒಂದು ಹೆಣ ಊಲಕ್ಕುಂಟು, ನಾವು ಅದು ನೀವು ಬರ್ತೀರಾ ಅಂತ ಈ ಕುಸುಮಾವತಿ ಅಂತ ಅನ್ನೋರ ಹತ್ರ ಇವನು ಈ ವ್ಯಕ್ತಿ ಹೇಳಿದ್ರೆ, ಆ ಕುಸುಮಾವತಿ ಅವರು ಹೇಳಿದ್ದು ನಿನ್ನೆ ಮೊನ್ನೆನೇನೋ ಒಂದು ನ್ಯೂಸ್ ಅಲ್ಲಿ ಹೇಳಿದ್ದಾರೆ ಅವರು ಹೀಗೆ ಆಗಿದೆ ಅಂತ. ಈ ನಾನು ಯೋಚನೆ ಮಾಡಿದ ಹುಡುಗ ಇದಾರಲ್ಲ ಅವರು ಈ ವಿಠಲ್ ಗೌಡ ಅಂತ ನೇತ್ರಾವತಿಯಲ್ಲಿ ಒಂದು ಹೋಟ್ಲ್ ಇತ್ತು ಅವ್ರದ್ದು. ಆ ಹೋಟ್ಲಲ್ಲಿ ಒಬ್ಬ ಕೇರಳದ ವ್ಯಕ್ತಿಯನ್ನು ಏನೋ ಒಂದು ವಿಚಾರಕ್ಕೆ ಚೌಕಾಸಿಯಾಗಿ ಮರ್ಡರ್ ಆಯಿತು. ಮರ್ಡರ್ ಆಗಿದ್ದು ನಾನು ಯೋಚನೆ ಮಾಡಿದವನೇ, ಕೊಳ್ಳೆಗಲ್ಲದವನೇ ಊತ ಹಾಕಿದ್ದಂತ ಎಲ್ಲರೂ ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಆ ಎಲ್ಲರಿಗೂ ಸ್ಪ್ರೆಡ್ ಆಯಿತು ಅಂತ ಆ ಹೆಣವನ್ನು ಪುನಃ ಅಲ್ಲಿಂದ ಡಿಸ್ಪೇಡ್ ಮಾಡಿದ್ದಾರೆ ಅಂತ ಹೋಟ್ಲ್ ಹಿಂದುಗಡೆನೆ. 100 ಶವಗಳ ಪೈಕಿ ಆತ ಕ್ಲೇಮ್ ಮಾಡದಂತೆ ಆತನೇ ಹೂತಿಟ್ಟಂತ ಹೋಟೆಲ್ನ ಹಿಂಭಾಗದಲ್ಲಿದ್ದಂತ ದೇಹ ಕೂಡ ಇಲ್ಲಿಗೆ ಶಿಫ್ಟ್ ಆಗಿದೆಯಾ? ಕಾದು ನೋಡಬೇಕು ಎಸ್ಐಟಿಯ ತನಿಖೆಯ ರಿಪೋರ್ಟ್ ಏನ್ ಹೇಳುತ್ತೆ ಅಂತ. ಧರ್ಮಸ್ಥಳದಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ನೋಡಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಿಗ್ ಬ್ರೇಕಿಂಗ್. ಅಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ಕೇಶವ್ ಅವರು ಕೊಟ್ಟಿರ್ತಕ್ಕಂಥ ಮತ್ತೊಂದು ಮಹತ್ವದ ಮಾಹಿತಿ. ಈ ಮುಸುಕುಧಾರಿ ವ್ಯಕ್ತಿ ಯಾರು ಅಂತ ತನಗೆ ಗೊತ್ತಿದೆ. ವಿಠ್ಠಲಗೌಡ ಅನ್ನುವರ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ಮತ್ತೋರ್ವ ವ್ಯಕ್ತಿ ವಿಠ್ಠಲಗೌಡ ಎಂಬುವವರ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಠ್ಠಲಗೌಡ ಅವರು ಈ ಮತ್ತೊಂದು ವ್ಯಕ್ತಿಗೆ ಏನು ಹೊಡೆದಿದ್ರು ಅನ್ನುವಂಥದ್ದನ್ನ ಈ ಕೇಶವ್ ಅವರು ಹೇಳಿದ್ದಾರೆ. ಸ್ಥಳೀಯ ವ್ಯಕ್ತಿ, ಇಲ್ಲಿನ ಕೇಶವ್ ಅಂತ ಇಲ್ಲಿನ ಸ್ಥಳೀಯರು ಅವರು ಹೇಳಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಅವರು. ವಿಠ್ಠಲಗೌಡನ ಹೋಟೆಲ್ನಲ್ಲಿ ಇದೇ ಮುಸುಕುಧಾರಿ ಕೆಲಸ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಒಂದು ಭಯಾನಕ ಘಟನೆ ನಡೆದಿತ್ತು. ಅದನ್ನ ಕೂಡ ಹೇಳ್ತಾರೆ ಅವರು. ಏನದು ಘಟನೆ ನೋಡಿ.
ಧರ್ಮಸ್ಥಳದ ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಎರಡೂ ಚರ್ಚೆಗಳನ್ನ ಕಳೆದ ಅನೇಕ ದಿನಗಳಿಂದ ರಿಪಬ್ಲಿಕ್ ಟಿವಿ ವರದಿ ಮಾಡ್ಕೊಂಡು ಬಂದಿರುವಂತದ್ದು. ಮುಸುಕುದಾರಿಯ ಪರವೂ ಇಡೀ ದೇಶದ ಜನ ಆಗಿರ್ಬೋದು, ರಾಜ್ಯದ ಜನ ಧ್ವನಿ ಎತ್ತುತ್ತಾ ಇದ್ರೆ ಆತನ ಹಿನ್ನೆಲೆ ಬಗ್ಗೆನೂ ಒಂದಿಷ್ಟು ವಿರೋಧಗಳು, ಮತ್ತೊಂದು ರೀತಿಯ ಆಯಾಮಗಳಿಂದ ಮಾತುಗಳು ಕೂಡ ಕೇಳಿಬರ್ತಿದೆ. ಕೇಶವ ಅನ್ನೋರ್ ಜೊತೆಲಿದ್ದೀನಿ, ಧರ್ಮಸ್ಥಳದ ನಿವಾಸಿ. ಸರ್, ಈಗ ಆ ಮುಸುಕುದಾರಿಯ ಬಗ್ಗೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ನೀವು ಒಂದಿಷ್ಟು ಅಂಶಗಳನ್ನ ಹೇಳ್ತಾ ಇದ್ರಿ, ಹೇಳಿ ಸರ್. ಸರ್, ಆ ಮುಸುಕುದಾರಿ, ನಾನು ಕೊಳ್ಳೆಗೊಳದವನು. ಒಂದು ವೇಳೆ ನಾನು ಯೋಚನೆ ಮಾಡಿದ ಆ ಮುಸುಕುದಾರಿ ಆಗಿದ್ರೆ ಅವನಿಗೆ ನೀರಲ್ಲಿ 1 ಗಂಟೆ ಕೂತ್ಕೊಳ್ಳುವಂತ ಕೆಪಾಸಿಟಿ ಇರೋವನು. ಅವನು ನಿಮ್ಮ ಚಾನೆಲ್ ಅಲ್ಲಿ ಕೆಲವರು ಬೇರೆ ಬೇರೆ ಚಾನೆಲ್ ಅಲ್ಲಿ ಹೇಳ್ತಾರೆ ಅವನು 4 ಹೆಣವನ್ನು ಎತ್ಕೊಂಡು ಹೋಗುವವನಂತ ಕೆಪಾಸಿಟಿ ಅವನಿಗೆ ಅಂತ. ಅದೇ ಇವನು ನೀರೊಳಗೇನು 1 ಗಂಟೆ ನಿಂತ್ಕೊಳ್ಳುವಂತ ಕೆಪಾಸಿಟಿ ಇದೆ. ಕೆಲವು ಭಕ್ತರದ್ದು ಒಳಗೆ ನೀರೊಳಗೆ ಇದ್ದು ಭಕ್ತರು ಸಾಯುವಾಗ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಸಾಯ್ತಾರೆ, ಕೆಲವರು ನೀರಲ್ಲಿ ಬಿದ್ದು, ಕೆಲವರು ಸುಸೈಡ್ ಮಾಡ್ಬೇಕಂತ ಸಾಯ್ತಾರೆ. ಆದ್ರೆ ಒಳಗೆ ಅವನು ಕೈಯಲ್ಲಿರುವ ಉಂಗುರವನ್ನೆಲ್ಲ ತೆಗೆದು, ಚಿನ್ನ ಎಲ್ಲ ತೆಗೆದು ಚಡ್ಡಿ ಒಳಗೆ ಹಾಕೊಂಡು ಅವನನ್ನು ಕರೆಕ್ಟ್, ನಾನು ಯೋಚನೆ ಮಾಡಿದ ವ್ಯಕ್ತಿ ಅವನೇ ಆಗಿದ್ರೆ ಅವನನ್ನು ವಿಚಾರಣೆ ಮಾಡಿದ್ರೆ ಉಜಿರೆಯಲ್ಲಿ ಯಾವೆಲ್ಲ ಜ್ಯುವೆಲರ್ಸ್ಗೆಲ್ಲ ಕೊಟ್ಟಿದ್ದಾನೆ ಅಂತ ಕರೆಕ್ಟ್ 100% ಗೊತ್ತಾಗಿರುತ್ತೆ. ಕೇಶವ್ ಸರ್, ನೀವು ಆರೋಪ ಮಾತ್ರ ಮಾಡ್ತಿರ್ಬೋದು ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ಈ ಸದ್ಯದ ಮಟ್ಟಿಗೆ ಆತನಿಂದ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂದಿರಬಹುದು. ಆ ಕಾರಣದಿಂದ ನೀವು ಒಂದು ಆರೋಪ ಆಪಾದನೆ ಮಾಡ್ತಿದ್ದೀರಲ್ವಾ? ಸರ್, ಆ ಮುಸುಕುದಾರಿ ಅಂತ ನಾನು ಹೇಳ್ತಿರೋದು, ನಾನು ಯೋಚನೆ ಮಾಡದ ವ್ಯಕ್ತಿ ಅಂತ ಹೇಳ್ತಿರೋದಲ್ವಾ. ಆ ಮುಸುಕುದಾರಿ ಅಂತ ನಾನು 100% ಅವನೇ ಆ ಮುಸುಕುದಾರಿ ನಾನು ಹೇಳಿದ ವ್ಯಕ್ತಿ ಅಂತ ಹೇಳೋದಿಲ್ಲ, ನಾನು ಹೇಳಿದ ವ್ಯಕ್ತಿ. ಹುಡುಗಿಯ ಈಗ ಒಂದು ಹುಡುಗಿ ವಿಚಾರ ಎಲ್ಲ ಬರ್ತಾ ಇರುತ್ತಲ್ಲ, ಆ ಹುಡುಗಿಯ ತಾಯಿ ಹತ್ರನೇ ಈ ನಾನು ಯೋಚನೆ ಮಾಡಿದ ಹುಡುಗ ಅಲ್ಲಿ ಒಂದು ಹೆಣ ಉರ್ಲಿಕ್ಕುಂಟು, ಅದನ್ನು ಬನ್ನಿ ನೀವು ಬರ್ತೀರಂತ ಒಂದು ಹೆಂಗ್ಸನ್ನು ಕರೆದಿದ್ದೇನಂತೆ. ಅದು ಈ ಎಲ್ಲ ಚಾನೆಲ್ ಅಲ್ಲಿ ಅವರ ಹೆಂಗ್ಸ್ ಮಾತಾಡಿದೆಲ್ಲ ಬರ್ತಾ ಇದೆ, ಕ್ಲಿಪ್ ಎಲ್ಲ. ಏನ್ ಘಟನೆ ಅದು? ಅದೇನೋ ಮರ್ಡರ್ ಆಗಿದೆ. ಆ ಹುಡುಗಿಯನ್ನು ಹುಡುಗನ ಮರ್ಡರ್ ಆಗಿದೆ, ಒಂದು ಹೆಣ ಹೂಲಕ್ಕುಂಟು, ನಾವು ಅದು ನೀವು ಬರ್ತೀರಾ ಅಂತ ಈ ಕುಸುಮಾವತಿ ಅಂತ ಅನ್ನೋರ ಹತ್ರ ಇವನು ಈ ವ್ಯಕ್ತಿ ಹೇಳಿದ್ರೆ, ಆ ಕುಸುಮಾವತಿ ಅವರು ಹೇಳಿದ್ದು ನಿನ್ನೆ ಮೊನ್ನೆನೇನೋ ಒಂದು ನ್ಯೂಸ್ ಅಲ್ಲಿ ಹೇಳಿದ್ದಾರೆ ಅವರು ಹೀಗೆ ಆಗಿದೆ ಅಂತ. ಈ ನಾನು ಯೋಚನೆ ಮಾಡಿದ ಹುಡುಗ ಇದಾರಲ್ಲ ಅವರು ಈ ವಿಠಲ್ ಗೌಡ ಅಂತ ನೇತ್ರಾವತಿಯಲ್ಲಿ ಒಂದು ಹೋಟ್ಲ್ ಇತ್ತು ಅವ್ರದ್ದು. ಆ ಹೋಟ್ಲಲ್ಲಿ ಒಬ್ಬ ಕೇರಳದ ವ್ಯಕ್ತಿಯನ್ನು ಏನೋ ಒಂದು ವಿಚಾರಕ್ಕೆ ಚೌಕಾಸಿಯಾಗಿ ಮರ್ಡರ್ ಆಯಿತು. ಮರ್ಡರ್ ಆಗಿದ್ದು ನಾನು ಯೋಚನೆ ಮಾಡಿದವನೇ, ಕೊಳ್ಳೆಗಲ್ಲದವನೇ ಊತ ಹಾಕಿದ್ದಂತ ಎಲ್ಲರೂ ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಆ ಎಲ್ಲರಿಗೂ ಸ್ಪ್ರೆಡ್ ಆಯಿತು ಅಂತ ಆ ಹೆಣವನ್ನು ಪುನಃ ಅಲ್ಲಿಂದ ಡಿಸ್ಪ್ಲೇಡ್ ಮಾಡಿದ್ದಾರೆ ಅಂತ ಹೋಟ್ಲ್ ಹಿಂದುಗಡೆನೆ. ನೂರಾರು ಶವಗಳ ಪೈಕಿ ಆತ ಕ್ಲೇಮ್ ಮಾಡದಂತೆ ಆತನೇ ಹೂತಿಟ್ಟಂತ ಹೋಟೆಲ್ನ ಹಿಂಭಾಗದಲ್ಲಿದ್ದಂತ ದೇಹ ಕೂಡ ಇಲ್ಲಿಗೆ ಶಿಫ್ಟ್ ಆಗಿದೆಯಾ? ಕಾದು ನೋಡಬೇಕು ಎಸ್ಐಟಿಯ ತನಿಖೆಯ ರಿಪೋರ್ಟ್ ಏನ್ ಹೇಳುತ್ತೆ ಅಂತ. ಧರ್ಮಸ್ಥಳದಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ನೋಡಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಿಗ್ ಬ್ರೇಕಿಂಗ್. ಅಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ಕೇಶವ್ ಅವರು ಕೊಟ್ಟಿರ್ತಕ್ಕಂಥ ಮತ್ತೊಂದು ಮಹತ್ವದ ಮಾಹಿತಿ. ಈ ಮುಸುಕುಧಾರಿ ವ್ಯಕ್ತಿ ಯಾರು ಅಂತ ತನಗೆ ಗೊತ್ತಿದೆ. ವಿಠಲಗೌಡ ಅನ್ನುವರ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ಮತ್ತೋರ್ವ ವ್ಯಕ್ತಿ ವಿಠಲಗೌಡ ಎಂಬುವವರ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಠಲಗೌಡ ಅವರು ಈ ಮತ್ತೊಂದು ವ್ಯಕ್ತಿಗೆ ಏನು ಹೊಡೆದಿದ್ರು ಅನ್ನುವಂಥದ್ದನ್ನ ಈ ಕೇಶವ್ ಅವರು